ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಭಾಳ ಸಿಂಪಲ್ಲಾಗಿರುವಂಥ ಭಾಳ ರುಚಿಕರವಾಗಿರೋಂಥ ಉತ್ತರ ಕರ್ನಾಟಕದ ಬದ್ನಿಕಾಯಿ ಎಣ್ಣೆಗಾಯಿ ಮಾಡಿ ತೋರಿಸತ್ತೇನೆ ರೀ. ಹೌದು ರೀ, ಇವತ್ತು ಬದ್ನಿಕಾಯಿ ಎಣ್ಣೆಗಾಯಿ ಜೋಳದ ರೊಟ್ಟಿಗೆ ಚಪಾತಿಗಂತೂ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಬನ್ನಿರಿ ಹೆಂಗಂದ್ರೆ ಮಾಡೋದು ಹೆಂಗಂತ ನೋಡೋಣ. ನೋಡಿರಿ, ಇಲ್ಲಿ ನಾನು ಬದ್ನಿಕಾಯಿ ತೊಗೊಂಡಿದ್ದೀನಿ. ತಾಜಾ ಬದ್ನಿಕಾಯಿ ತೊಗೋರಿ, ಸಂತಿಂದ ತೊಗೊಂಬರ್ತೀರಿ ನೋಡಿರಿ. ಅವಾಗ ಈ ಬದ್ನಿಕಾಯಿ ತೊಗೊಂಡು ಹಿಂಗೆ ತೊಳೆದು ಇಟ್ಕೋಬೇಕಾಗತ್ತೆ ರೀ. ನೋಡಿರಿ, ಈ ಥರ ಕ್ಲೀನಾಗಿ ಇದನ್ನು ತೊಳೆದು ನಾನು ಇಟ್ಕೊತೇನೆ ರೀ. ಈಗ ನೀರು ತೆಗೆದು ಬಂದೇನು ರೀ. ನೋಡಿರಿ, ಈಗ ಈ ಥರ ಮಾಡಬೇಕು. ಇಲ್ಲೇನಿದೆ ನೋಡಿರಿ, ಹಿಂದ್ಗಡೆ ಬದ್ನಿಕಾಯಿ ಇದೆ ನೋಡಿರಿ. ಬದ್ನಿಕಾಯಿ ಹಿಂದೆ ಇಡೋದನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಳತ್ತೇನೆ ರೀ. ಈಗ ಒಂದು ಬದ್ನಿಕಾಯ್ದಾಗ 4 ಭಾಗ ಮಾಡ್ಬೇಕು ರೀ. 4 ಭಾಗ ಹೆಂಗೆ ಮಾಡೋದಂತ ತೋರ್ಸತ್ತೇನೆ ನೋಡಿರಿ. ಹಿಂದ್ಗಡೆ ಈ ಥರ ಫುಲ್ ಕಟ್ ಮಾಡ್ಕೊಳ್ಳೋದು ಬೇಡ್ರಿ, ಈ ಥರ ಕಟ್ ಮಾಡಬೇಕಾಗತ್ತೆ. ಅದು ಹಿಂದ್ಗಡೆ ಕಟ್ ಆಗೋದು ಬೇಡ. ಈ ಥರ ಮಾಡ್ಕೊಂಡು ತೋರ್ಸತ್ತೇನೆ ನೋಡಿರಿ. ಈ ಥರನ ಮಾಡಿ ನಾವು ಇಟ್ಕೋಬೇಕು ರೀ. ನಿಮ್ಗೆ ಇನ್ನೊಂದು ಬದ್ನಿಕಾಯನ್ನು ತೋರಿಸ್ತೇನೆ ನೋಡಿರಿ, ಇನ್ನೊಂದು ಸರಿ ತೋರಿಸ್ತೀನಿ ನೋಡಿರಿ. ಈ ಥರನ ಒಂದ್ರಾಗ 2 ಭಾಗ ಮಾಡ್ಬೇಕು ರೀ. ಹಿಂದ್ಗಡೆ ಕಟ್ ಮಾಡೋಂಗಿಲ್ಲ. ಮತ್ತು ಒಂದ್ರಾಗ 4 ಭಾಗ ಆಯ್ತು ನೋಡಿರಿ. ಈ ಥರ ಕಟ್ ಮಾಡಿ ಇದನ್ನು ನಾನು ಒಂದು ಬೌಲಾಗ ಇಟ್ಕೊಂಡೇನಿ ರೀ. ಈಗ ಇದಕ್ಕೆ ನೀರು ಹಾಕೋದೇನು ರೀ. ನೀರು ಹಾಕಿ ಇದಕ್ಕೆ 1 ಚಮಚ ಅಷ್ಟು ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕೋದ್ರಿಂದ ಬದ್ನಿಕಾಯಿ ಕಟ್ ಮಾಡಿರುವಂಥ ಬದ್ನಿಕಾಯಿ ಕರ್ಗಾಗೋದಿಲ್ಲ ಅಂಥೇಳಿ ಈ ಥರ ನೀರಾಗ ನಾನು ಹಾಕಿ ಈಗ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ರೀ. ನೋಡಿರಿ, ಈ ಥರ ಮಾಡ್ಕೊಂಡು ಸೈಡ್ಗೆ ಎತ್ತಿರ್ತೀನಿ. ಈಗ ಒಂದು ಪ್ಲೇಟ್ ತೊಗೊಂಡೇನಿ ರೀ. ಒಂದು ಪ್ಲೇಟಿಗೆ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡೇನಿ ಮತ್ತು ಖಾರದ ಪುಡಿನೂ ಹಾಕ್ಕೊಳತ್ತೇನೆ ರೀ. ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಖಾರ ಹಾಕ್ಕೋಬೇಕಾಗತ್ತೆ ರೀ. ಇದಕ್ಕೆ ನಾನು ಅರ್ಧ ಚಮಚ ಅಷ್ಟು ನಾನು ಅರಿಶಿನ ಪುಡಿ ಮತ್ತು ಮಸಾಲ ಪುಡಿನೂ ಹಾಕ್ಕೊಳತ್ತೆ ನೋಡಿರಿ. ಇದನ್ನು ಸಾಂಬಾರು ಪೌಡ್ರನ್ನ ಮಾಡ್ಕೊಂಡಿದ್ದೆ ನೋಡಿರಿ, ರೆಸಿಪಿ ತೋರಿಸೀನಿ. ಆ ಸಾಂಬಾರು ಪುಡಿ ಹಾಕ್ಕೊಳತ್ತೇನೆ ರೀ. ಮತ್ತು ಇಲ್ಲಿ ಒಣ ಕೊಬ್ಬರಿ ಪುಡಿ, ಇಲ್ಲೇ 2 ಟೊಮ್ಯಾಟೊ ನಾನು ಸಣ್ಣಾಗಿರೋ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಇದಕ್ಕೆ ನಾನು ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಎಲ್ಲನೂ ಉಪ್ಪು ಖಾರ ಹುಳಿ ಎಲ್ಲನೂ ಟೊಮ್ಯಾಟೊ ಹತ್ಕೊಳ್ಳೋ ಹಂಗೆ ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು ರೀ. ಎಣ್ಣೆ ಹಾಕ್ಕೊಂಡ್ಮೇಲೆ ಮತ್ತೊಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ರೀ. ನಾನು ಇದನ್ನು ಭಾಳ ಸಿಂಪಲ್ಲಾಗಿ ಭಾಳ ರುಚಿಕರವಾಗಿರುವಂಥದ್ದನ್ನ ತೋರ್ಸಾತೇನೆ ರೀ ನಿಮ್ಗೆ. ನೋಡಿರಿ, ಇಲ್ಲೇ ನಾನೀಗ ಬದ್ನಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ನೋಡಿರಿ ಈ ಥರ ಒಳಗಡೆ ಎಲ್ಲನೂ ಇದನ್ನು ಸ್ಟಫಿಂಗ್ ಮಾಡತ್ತೇನೆ ರೀ. ಫುಲ್ ಎಲ್ಲನೂ ಒಳಗಡೆ ತುಂಬ್ಕೊಳತ್ತೇನೆ ರೀ. ನೋಡಿರಿ, ನಿಮಗೆ ತೋರ್ಸಾತೇನಲ್ಲ, ಈ ಥರನ ಎಲ್ಲ ಬದ್ನಿಕಾಯಿಗೂ ಮಾಡ್ಕೋಬೇಕಾಗತ್ತೆ ರೀ. ನೋಡಿರಿ, ಈಗ ನಾನು ಈ ಬದ್ನಿಕಾಯಿಗೂ ಸೇಮ್ ಈ ಥರನ ಮಾಡಿ ಇಡತ್ತೇನೆ ರೀ. ಎಲ್ಲ ಬದ್ನಿಕಾಯಿಗೂ ನೀವು ಈ ಥರನ ಮಾಡಿಕೊಡ್ರಿ. ನನ್ನ ಚಾನಲ್ಗೆ ನೀವು ಇನ್ನೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ನೋಟಿಫಿಕೇಷನ್ ಆನ್ ಮಾಡಿಕೊಡ್ರಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನೀವು ಮೊದಲು ನೋಡ್ಬೋದು ರೀ. ಭಾಳ ಅಂದ್ರೆ ಭಾಳ ರುಚಿಕರವಾಗಿರುವಂಥ ಬದ್ನಿಕಾಯಿ ಎಣ್ಣೆಗಾಯಿ ಇವಾಗ ನೋಡತ್ತಿರಲ್ಲ, ನೀವು ಟ್ರೈ ಮಾಡಿ ಇದು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ನಾಗ ಹೇಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೋಡಿರಿ, ಎಲ್ಲನೂ ಬದ್ನಿಕಾಯಿ ನಾನು ಹಿಂಗೆ ತುಂಬಿ ಇಟ್ಕೊಳತ್ತೇನೆ ರೀ. ತುಂಬಿಟ್ಕೊಂಡು ಆದಮೇಲೆ ಮಸಾಲ ಉಳಿತೈತೆ ನೋಡಿರಿ, ಹಂಗೆ ಇಟ್ಕೊರಿದನ್ನು. ಈಗ ಒಂದು ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ರೀ. ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ಬೇಕು ರೀ. ಎಣ್ಣೆ ಬಿಸಿ ಆದಮೇಲೆ ಬದ್ನಿಕಾಯಿ ಒಂದೊಂದು ಈ ಥರ ಇದಕ್ಕೆ ನಾವು ಇಟ್ಕೋಬೇಕಾಗತ್ತೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ. ಎಣ್ಣೆ ಜಾಸ್ತಿ ಹಾಕೊಂಡ್ಮೇಲೆ ಅವಾಗ ನಮಗೆ ಮಸಾಲ ಉಳ್ದಿತ್ತು ನೋಡಿರಿ ಪ್ಲೇಟ್ನಾಗ, ಇವಾಗ ನಾನು ಇದಕ್ಕೆ ಹಾಕ್ಕೊಳತ್ತೇನೆ ರೀ. ಹಾಕ್ಕೊಂಡು ಇದನ್ನು ಈಗ ಮುಚ್ಚಿಬಿಡ್ರಿ. ಒಂದು ಸ್ವಲ್ಪ ಹೊತ್ತು 3 ನಿಮಿಷ 4 ನಿಮಿಷ ಈ ಥರ ಮುಚ್ಚಳ ಲೋ ಫ್ಲೇಮ್ನಾಗ ಇಟ್ಕೊಂಡು ಮುಚ್ಚಿ ಇಟ್ಬಿಡ್ರಿ. ಈಗ 4 ನಿಮಿಷ ಆಗೈತೆ ರೀ. ಮುಚ್ಚಳ ಮುಚ್ಚಿದನ್ನ ತೆಗಿತಾ ಇದ್ದೇನೆ ರೀ. ನೋಡಿರಿ, ತೆಗೆದ್ಮೇಲೆ ಬದ್ನಿಕಾಯಿ ನಾವು ಆ ಕಡೆ ಈ ಕಡೆ ಈ ಥರ ಮಾಡ್ಕೋಬೇಕಾಗತ್ತೆ ರೀ. ಯಾಕಂದರೆ ಬದ್ನಿಕಾಯಿ ಒಂದು ಸೈಡ್ ಬೆಂದಿರ್ತಾವೆ, ಇನ್ನೊಂದು ಸೈಡ್ ಬೆಂದಿರಂಗಿಲ್ಲ. ಅದಕ್ಕೆ ನಾನು ಈ ಥರ ಎಲ್ಲನೂ ಬದ್ನಿಕಾಯಿ ಈ ಥರ ಮಾಡ್ಕೊಳತ್ತೇನೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನೀವು ಈ ಥರ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ರೆ ಬಂದ್ಬಿಡ್ತಾವೆ ರೀ. ನೋಡಿರಿ, ಇನ್ನೊಂದು ಸರಿನೂ ಅದೇ ಥರನ ನಾನು ಮಾಡಿ ಇಡತ್ತೇನೆ ರೀ. ಮುಚ್ಚಳ ಮುಚ್ಚಿ ಇಡತ್ತೇನೆ ನೋಡಿರಿ. ಈಗ ಇದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಕ್ಯಾಪ್ ಓಪನ್ ಮಾಡಿದ ಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕಬೇಕಾಗತ್ತೆ ರೀ. ಭಾಳ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕ್ಕೊಳ್ರಿ. ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಸ್ವಲ್ಪ ಬದ್ನಿಕಾಯಿ ಆ ಕಡೆ ಈ ಕಡೆ ಮಾಡಬೇಕಾಗತ್ತೆ ರೀ. ಮಾಡಿ ಇದನ್ನು ನಾನು ಮತ್ತೆ ಒಂದು 2 ರಿಂದ 3 ನಿಮಿಷ ನಾನೀಗ ಮತ್ತೆ ಮುಚ್ಚಳ ಮುಚ್ಚಬೇಕಾಗತ್ತೆ ರೀ. ನೋಡಿರಿ, ಮ್ಯಾಲೀಗ ಕ್ಯಾಪ್ನ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ರಿ. 2 ರಿಂದ 3 ನಿಮಿಷ ಹಿಂಗೆ ಬಿಟ್ಬಿಡ್ರಿ. ಬಿಟ್ಟಾದ ನೋಡಿರಿ, ಈಗ ಬದ್ನಿಕಾಯಿ ಎಣ್ಣೆಗಾಯಿ ರೆಡಿ ಐತ್ರಿ. ಇದಕ್ಕೆ ನಾನು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ. ನೋಡ್ರಿ, ಈಗ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ
ಭಾಳ ರುಚಿಯಾಗಿರುವಂಥ ಭಾಳ ಟೇಸ್ಟಿಯಾಗಿರುವಂಥ ಭಾಳ ಅಂದ್ರೆ ಭಾಳ ಈಸಿಯಾಗಿರುವಂಥ ಬದ್ನಿಕಾಯಿ ಎಣ್ಗಾಯಿ ಇವಾಗ ರೆಡಿ ಐತ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಕಮೆಂಟ್ ಬಾಕ್ಸ್ ಅಂತೂ ನೋಡಿರಿ ನಿಮಗಾಗಿನೇ ಐತಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಈ ರೆಸಿಪಿ ಹೆಂಗೆ ಬಂದಿತ್ತು, ಏನು ಯಾವ ಥರ ರುಚಿ ಅನ್ನಿಸ್ತು ಅಂಥೇಳಿ. ಹಂಗಂದ್ರೆ ಮತ್ತೆ ಮುಂದಿನ ವಿಡಿಯೋಗ ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.